ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾವಿನ ಹಣ್ಣಿನ ಮೆಣಸ್ಕಾಯಿ ಮಾಡುವ. ಮಾವಿನ ಹಣ್ಣಿನ ಮೆಣಸ್ಕಾಯಿ ಮಾಡಲು ಇಲ್ಲಿ ನಾನು ಒಂದು 7 ಈ ರೀತಿಯ ಸಣ್ಣ ಮಾವಿನ ಹಣ್ಣು ತಗೊಂಡಿದ್ದೇನೆ. ಇದು ನಮ್ಮ ಊರಲ್ಲಿ ಸಿಗುವ ಈ ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ. ಈಗ ಇದರದ್ದು ನಾನು ತೊಳೆದು ಎಲ್ಲ ತಂದಿದ್ದೇನೆ. ಈಗ ನಾವು ಇದರದ್ದು ಸಿಪ್ಪೆಯನ್ನು ತೆಗೆಯಬೇಕು. ಅದಕ್ಕೋಸ್ಕರ ನಾನು ಈಗ ಇದರ ಸಿಪ್ಪೆಯನ್ನು ತೆಗೆಯಬಹುದು ನಾವು ಕೈಯಲ್ಲಿ. ಹೀಗೆ ಸಿಪ್ಪೆ ತೆಗೆದು ಎಲ್ಲ ಹೀಗೆ ತೆಗೆದಿಡಬೇಕು. ಇಲ್ಲಿ ಎಲ್ಲ ಸಿಪ್ಪೆಯನ್ನು ತೆಗೆದ ನಂತರ ಇದನ್ನು ನಾವು ಸ್ವಲ್ಪ ಹೀಗೆ ಕಿವುಚಿ ಇಡಬೇಕು. ಹೀಗೆ ಈ ರೀತಿಯಾಗಿ ಸ್ವಲ್ಪ ಕಿವುಚಬೇಕು. ಹೀಗೆ ಸ್ಕ್ವೀಸ್ ಮಾಡಬೇಕು. ಹೀಗೆ ಎಲ್ಲವನ್ನು ಹೀಗೆ ಮಾಡಿ ಇಡಬೇಕು. ಇಲ್ಲಿ ನಾನು ಎಲ್ಲ ಸಿಪ್ಪೆಯನ್ನು ತೆಗೆದು ಇದನ್ನು ಹೀಗೆ ಸ್ಕ್ವೀಸ್ ಮಾಡಿ ಇಟ್ಟಿದ್ದೇನೆ. ಇದನ್ನು ನಾವೀಗ ಸೈಡಲ್ಲಿ ಇಡುವ. ಇಲ್ಲಿ ನಾನು ಈ ಸಿಪ್ಪೆಯನ್ನು ಒಂದು ಹೀಗೆ ಪಾತ್ರೆಗೆ ಹಾಕಿಟ್ಟಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಹೀಗೆ ಸ್ಕ್ವೀಸ್ ಮಾಡಿ ಹಿಂಡಿ ಇದರ ರಸವನ್ನು ತೆಗೆದು ಮತ್ತೆ ನಾವು ಯೂಸ್ ಮಾಡಬಹುದು. ಹೀಗೆ ಇದನ್ನಿಗೆ ಸ್ಕ್ವೀಸ್ ಮಾಡಿ ಹೀಗೆ ಹಿಂಡಿ ತೆಗೆಯುವ. ಈಗ ಹಿಂಡಿದ ನಂತರ ಇಷ್ಟು ಜ್ಯೂಸ್ ಇರೋದು ಸಿಕ್ಕಿದೆ ನಮಗೆ. ಇಲ್ಲಿ ನಾನು ಮಾವಿನ ಹಣ್ಣನ್ನು ಬೇಯಲು ಇಡಬೇಕಾಗುತ್ತದೆ. ಈಗ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ. ಇದಕ್ಕೆ ನಾವು ಈ ಮಾವಿನ ಹಣ್ಣನ್ನು ಹಾಕುವ. ನಂತರ ಈ ಕಿವುಚಿದ ನೀರನ್ನು ಕೂಡ ಇದಕ್ಕೆ ಹಾಕಬೇಕು. ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪು, 1 ಎಸಳಿನಷ್ಟು ಕರಿಬೇವಿನ ಎಲೆ, ನಂತರ ಒಂದು 2 ಟೇಬಲ್ ಸ್ಪೂನ್ ನಾನು ಇಲ್ಲಿ ಬೆಲ್ಲದ ಹುಡಿ ಹಾಕಿದ್ದೇನೆ. ಸಿಹಿ ಕಡಿಮೆ ಇದ್ದರೆ ಹೆಚ್ಚು ಹಾಕಬಹುದು. ಹಾಗೆಯೇ ಒಂದು ಸಣ್ಣ ಲಿಂಬೆ ಗಾತ್ರದ ಹುಣಸೆಹಣ್ಣು ನಾನು ಈಗ ನೀರಲ್ಲಿ ಇಟ್ಟಿದ್ದೇನೆ. ಇದನ್ನು ನಾವು ಹಾಕಬೇಕು. ಹುಳಿ ಕಡಿಮೆ ಇದ್ದರೆ ಸ್ವಲ್ಪ ಹೆಚ್ಚು ಹಾಕಬಹುದು. ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಶಿನ ಹಾಕುತ್ತೇನೆ. ಈಗ ಇದನ್ನು ಒಮ್ಮೆ ಈ ರೀತಿಯಾಗಿ ತಿರುಗಿಸಿ ಇದನ್ನು ಬೇಯಲು ನಾವು ಇಡಬೇಕು. ಮಾವಿನ ಹಣ್ಣು ಮೆಣಸ್ಕಾಯಿಗೆ ಒಂದು ಮಸಾಲ ತಯಾರು ಮಾಡಲು ನಾನು ಇಲ್ಲಿ ಒಂದು 2 ಸ್ಪೂನಿನಷ್ಟು ತೆಂಗಿನ ಎಣ್ಣೆ ಹಾಕುತ್ತೇನೆ. ಇದಕ್ಕೆ ಒಂದು 7-8 ಮೆಣಸಿನ ಕಾಯಿ ಹಾಕುತ್ತೇನೆ, ಕೆಂಪು ಮೆಣಸು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆಯಬೇಕು. ಈಗ 3 ಸ್ಪೂನಿನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1 ಕರಿಬೇವಿನ ಎಲೆ, ಇಷ್ಟನ್ನು ಕೂಡ ಇದನ್ನು ಫ್ರೈ ಮಾಡಿ ತೆಗೆಯಬೇಕು. ನಂತರ 2 ಸ್ಪೂನ್ ಉದ್ದಿನಬೇಳೆ, ನಂತರ ಒಂದು 3 ಸ್ಪೂನಿನಷ್ಟು ಬಿಳಿ ಎಳ್ಳು, ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ. ಈಗ ಇದನ್ನು ಕೂಡ ಸಿಡಿಯುವವರೆಗೆ, ಎಳ್ಳು ಸಿಡಿಯುವವರೆಗೆ ಫ್ರೈ ಮಾಡಬೇಕು. ಇಲ್ಲಿ ಉದ್ದಿನಬೇಳೆ ಮತ್ತು ಎಳ್ಳು ಒಳ್ಳೆ ಫ್ರೈ ಆಗಿದೆ. ಇಷ್ಟು ಸಾಕು, ಇದನ್ನು ತೆಗೆಯುವ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಇದನ್ನು ನಾವು ಬಾಣಲೆಗೆ ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಈ ತೆಂಗಿನ ತುರಿ ಸ್ವಲ್ಪ ಫ್ರೈ ಆಗುತ್ತಾ ಬರುವಾಗ ಇದಕ್ಕೆ ಒಂದು 1/4 ಸ್ಪೂನಿನಷ್ಟು ನಾನು ಅರಶಿನ ಹಾಕುತ್ತೇನೆ. ನಂತರ ಒಂದು 1/4 ಸ್ಪೂನಿನಷ್ಟು ಹಿಂಗು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಳ್ಳೆ ಫ್ರೈ ಮಾಡಿ ನಂತರ ತೆಗೆಯಬೇಕು. ಇಲ್ಲಿ ತೆಂಗಿನ ತುರಿ ಒಳ್ಳೆ ಫ್ರೈ ಆಗಿದೆ, ಸಾಕು, ಎಷ್ಟು ತೆಗೆಯುವ ಇನ್ನು. ಈಗ ನಾವು ಈ ಮಸಾಲವನ್ನು ಒಂದು ಮಿಕ್ಸಿ ಗ್ರೈಂಡರಿಗೆ ಹಾಕುತ್ತೇನೆ ನಾನು. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಬಿ ತರಬೇಕು. ಇಲ್ಲಿ ನಾನು ಮಸಾಲ ಗ್ರೈಂಡ್ ಮಾಡಿ ತಂದಿದ್ದೇನೆ. ಇಷ್ಟು ಈ ರೀತಿಯಾಗಿ ಆಗಿದೆ. ಇಲ್ಲಿ ಮಾವಿನ ಹಣ್ಣು ಕೂಡ ಒಳ್ಳೆ ಬೆಂದಿದೆ. ಈಗ ನಾವು ಈ ಮಸಾಲವನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕುವ. ಇದನ್ನಿಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ನಮಗೆ ಹದಕ್ಕೆ ಯಾವ ರೀತಿ ದಪ್ಪ ಬೇಕಿದ್ದರೆ ದಪ್ಪ ಇಡಬಹುದು, ಬೇಕಿದ್ದರೆ ತೆಳು ಮಾಡಿ ಕೂಡ ಇಡಬಹುದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಬೇಕಿದ್ದರೆ ಉಪ್ಪು, ಹುಳಿ, ಬೆಲ್ಲ ಎಲ್ಲ ನೋಡಿಕೊಂಡು ಈಗ ಹಾಕಬಹುದು. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟಿದ್ದೇನೆ. ನಿಮಗೆ ಬೇಕಾದ ರೀತಿಯಲ್ಲಿ ಮಾಡಬಹುದು. ಈಗ ಇದನ್ನು ನಾವು ಒಂದು ಕುದಿ ಬರಲು ಬಿಡುವ.
ಇಲ್ಲಿ ಈ ಗ್ರೇವಿ ಈಗ ಕುದಿ ಬಂದಿದೆ, ಈ ರೀತಿಯಾಗಿ ಕುದಿ ಬಂದಿದೆ, ಒಳ್ಳೆ ಬೆಂದಿದೆ ಕೂಡ. ಈಗ ನಾವು ಇದಕ್ಕೆ ಒಂದು ಒಗ್ಗರಣೆ ಇಡಬೇಕು. ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಬಿಸಿಯಾಗಲು ಇಟ್ಟಿದ್ದೇನೆ. ಈಗ ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಸಾಸಿವೆ. ಈಗ ಸಾಸಿವೆ ಸಿಡಿಯುವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಕೆಂಪಾಗಿ ಆಗುತ್ತಾ ಬರುವಾಗ ನಾವು ಇದಕ್ಕೆ ಒಂದು 2-3 ಮೆಣಸಣ್ಣಿಗೆ ಕಟ್ ಮಾಡಿ ಹಾಕುತ್ತೇನೆ. ನಂತರ ಸ್ವಲ್ಪ ಕರಿಬೇವಿನ ಎಲೆ, ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು 1/4 ಸ್ಪೂನಿನಷ್ಟು, 1/4 ಸ್ಪೂನ್ ಕೂಡ ಬೇಡ, ಸ್ವಲ್ಪ ಹಿಂಗು ಹಾಕಬೇಕು. ಈಗ ಇದನ್ನು ನಾವು ಗ್ರೇವಿಯ ಮೇಲೆ ಹಾಕುವ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾವಿನ ಹಣ್ಣಿನ ಗ್ರೇವಿ ತಯಾರಾಗಿದೆ. ಮಾವಿನ ಹಣ್ಣಿನ ಮೆಣಸ್ಕಾಯಿ ತಯಾರಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾವಿನ ಹಣ್ಣಿನ ಮೆಣಸ್ಕಾಯಿ ಈ ರೀತಿಯಾಗಿ ಆಗಿದೆ. ಇದನ್ನು ನಾವು ಅನ್ನದೊಂದಿಗೆ ತಿನ್ನಲು ತುಂಬ ಟೇಸ್ಟಿಯಾಗಿ ಬರುತ್ತದೆ. ಇದನ್ನು ವೈಟ್ ರೈಸಿನೊಂದಿಗೆ ಇದರ ಕಾಂಬಿನೇಷನ್ ತುಂಬ ಒಳ್ಳೆಯದಿರುತ್ತದೆ. ನಾವಿದನ್ನು ಹೀಗೆ ರೈಸಿನೊಂದಿಗೆ ತಿನ್ನಬಹುದು, ಚಪಾತಿಯೊಂದಿಗೆ ಕೂಡ ಇದನ್ನು ತಿನ್ನಬಹುದು.